ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಇವತ್ತು ನಗು ಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಹೀಗಾಗಿ ದೊಡ್ಡ ಮನೆಯ ಕುಟುಂಬಸ್ಥರು ಹಾಗೆ ಅಪ್ಪು ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಪುನೀತ್ ಸಮಾಧಿಗೆ ಇದೀಗ ಅವರ ಪತ್ನಿ ಅಶ್ವಿನಿ ಹಾಗೆ ಮಕ್ಕಳು ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ಅಪ್ಪು ಸಮಾಧಿಗೆ ನಮನವನ್ನ ಸಲ್ಲಿಸಿದ್ರು. ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಮಕ್ಕಳಾದ ಧೃತಿ ವಂದಿತಾ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಂಠೀರವ ಸ್ಟುಡಿಯೋದ ಹೊರಗು ಒಳಗು ಅಪ್ಪು ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಸ್ವಲ್ಪ ಮುಂದೆ ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಸ್ವಲ್ಪ ಸೈಡ್. ಸರ್ ಹಲೋ ಸರ್. ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್. ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೋಜಾ ನೇರ ಸಂಪರ್ಕದಲ್ಲಿರ್ತಾರೆ ಸ್ಥಳದಿಂದ. ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಹಾಗೆ ಅಭಿಮಾನಿಗಳ ಸಡಗರ ಯಾವ ರೀತಿ ಇದೆ ವಿವರಿಸ್ತಾ ಹೋಗ್ತಾರೆ. ರೋಜಾ, ನನ್ನ ಧ್ವನಿ ತಲುಪ್ತಾ ಇದ್ರೆ ಅಪ್ಪು 50ನೇ ಜನ್ಮ ದಿನಾಚರಣೆ, ಅಪ್ಪು ಜೊತೆಲಿ ಇಲ್ಲ ಅನ್ನೋ ಭಾವನೆಯಂತೂ ಅಭಿಮಾನಿಗಳಲ್ಲಿ ಕಂಡು ಬರ್ತಾ ಇಲ್ಲ. ಅದೇ ಸಂಭ್ರಮ, ಅದೇ ಸಡಗರ, ಜೊತೆಗೆ ಕುಟುಂಬಸ್ಥರು ಕೂಡ ಇದೀಗ ಆಗಮಿಸಿದ್ದಾರೆ. ಕಂಠೀರವ ಸ್ಟುಡಿಯೋಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಏನು ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಂತೂ. ಅಭಿಮಾನಿಗಳ ಸಾಗರನೇ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಹೂಗುಚ್ಛಗಳನ್ನ ತರ್ತಾ ಇದ್ದಾರೆ, ಗುಲಾಬಿ ಹೂಗಳನ್ನ ತಂದು ಅಪ್ಪುವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಕ್ರೇಜ್ ಅಂತ ಏನಿದೆ, 5 ವರ್ಷ ಆಯ್ತು ಅಪ್ಪು ನಮ್ಮನ್ನೆಲ್ಲ ಆಗಲಿ, ಆದ್ರೂ ಕೂಡ ಒಂದು ಚೂರು ಕ್ರೇಜ್ ಕಮ್ಮಿನೇ ಆಗಿಲ್ಲ. ಸಾಕಷ್ಟು ಜನ ಅಭಿಮಾನಿಗಳು ಆಗಮಿಸ್ತಾನೆ ಇದ್ದಾರೆ. ಜೊತೆಗೆ ಮಕ್ಕಳಾಗಿರ್ಬೋದು, ಪುಟ್ಟ ಪುಟ್ಟ ಮಕ್ಕಳು, ಅಂದ್ರೆ ಅಪ್ಪು ಜನ್ಮದಿನದಂದೇ ಹುಟ್ಟಿದಂತಹ ಸಾಕಷ್ಟು ಜನ ಮಕ್ಕಳು ಇಲ್ಲೇ ಬಂದು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇಲ್ಲಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ, ಹರ್ಷೋದ್ಗಾರಗಳನ್ನ ಮೊಳಗಿಸ್ತಾ ಅಭಿಮಾನವನ್ನ ಮೆರಿತಾ ಇದ್ದಾರೆ. ಅದರ ಜೊತೆಗೆ ರಾಘಣ್ಣ ಅವರು ಕೂಡ ಬಂದು ದರ್ಶನವನ್ನ ಮಾಡಿದ್ರು. ಒಂದ್ ರೀತಿಯಾಗಿ ಭಾವುಕರಾಗಿದ್ರು ಕೂಡ. ಅದರ ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಆಗಮಿಸಿದ್ರು. ಯುವ ಅವರು ಮುಂಜಾನೆ ಸುಮಾರು 7 ಗಂಟೆ ಸುಮಾರಿಗೆ ಆಗಮಿಸಿ ದರ್ಶನವನ್ನ ಪಡೆದುಕೊಂಡು ಭಾವುಕರಾಗಿದ್ರು. ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ದೇ ಇರ್ಬೋದು, ಬಟ್ ನಮ್ಮ ನನ್ನ ಪ್ರತಿ ಹೆಜ್ಜೆಯನ್ನು ಕೂಡ ಅಪ್ಪು ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಯುವ ಅವರು ಹೇಳ್ತಾ ಇದ್ರು. ಅದರ ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಇಬ್ರು ಮಕ್ಕಳ ಜೊತೆಗೆ ಆಗಮಿಸಿ, ಧೃತಿ ಹಾಗೂ ವಂದಿತಾ ಇಬ್ರು ಕೂಡ ಆಗಮಿಸಿ ತನ್ನ ತಂದೆಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾವುಕರಾಗಿದ್ರು. ಆಗ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಮೌನವಾಗಿದ್ರು. ಬಟ್ ಆದ್ರೆ ಅಪ್ಪು ಅವರು ಯಾವ ರೀತಿಯಾಗಿ ಇನ್ಸ್ಪಿರೇಷನ್ ಆಗಿದ್ರು, ಅವರು ಕೂಡ ಅಪ್ಪು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ತಾವು ವಹಿಸಿಕೊಂಡು ಶಾಲೆಗಳನ್ನಾಗಿರ್ಬೋದು, ಅವ್ರು ಏನು ದಾನ ಧರ್ಮದ ಕೆಲಸಗಳನ್ನ ಮಾಡ್ತಾ ಇದ್ರು ಅವೆಲ್ಲವನ್ನು ಕೂಡ ತಾವು ವಹಿಸಿಕೊಂಡು ತಾವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಗಟ್ಟಿಗಿತ್ತಿ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಧೈರ್ಯವಾಗಿ ಎಲ್ಲಾ ಜವಾಬ್ದಾರಿಯನ್ನ ಹೊತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ದಿನದಂದು ಅಪ್ಪು ರಿಲೀಸ್ ಆಯ್ತು. ಸೊ ಆ ಜವಾಬ್ದಾರಿಯನ್ನು ಕೂಡ ಅವರು ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋದ್ರು ಕೂಡ ಬಂದು ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿಕೊಂಡು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವರ ಓವರ್ ಆಲ್ ಕುಟುಂಬ ಏನಿದೆ ಬಂದ್ಬಿಟ್ಟು ಅಪ್ಪುವನ್ನ ನೋಡಿ ಕಣ್ತುಂಬಿಕೊಂಡು
ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ. ಸೊ ಇದೀಗ ಅಭಿಮಾನಿಗಳ ಬರುವಿಕೆ ಏನಿದೆ ನಿಲ್ತಾನೆ ಇಲ್ಲ, ಭಕ್ತ ಸಾಗರ ಆಗಮಿಸ್ತಾನೆ ಇದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇದೆ. 5 ವರ್ಷ ಆದ್ರೂ ಕೂಡ ಎಲ್ಲೂ ಕೂಡ ಒಂದ್ ರೀತಿಯಾಗಿ ಕ್ರೇಜ್ ಒಂದು ಚೂರು ಕಡಿಮೆ ಆಗಿಲ್ಲ ಸ್ಮಿತಾ. ಅದರ ಜೊತೆಗೆ ಇವತ್ತು ಅಪ್ಪು ನಟನೆಯ ಜೊತೆಗೆ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ರು. ಸಾಕಷ್ಟು ಜನರಿಗೆ ಪ್ರೀತಿ ಕೂಡ, ಅಷ್ಟು ಜನಗಳಿಗೆ ಅವರು ಸಹಾಯ ಹಸ್ತವನ್ನ ಚಾಚಿದ್ರು ಅಂತಾನೆ ಹೇಳ್ಬೋದು. ಸೊ ಅದನ್ನ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಈ ಪಾನಿಪುರಿ ಅಂಗಡಿಗಳಲ್ಲಾಗಿರ್ಬೋದು, ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದೆ, ಬಟ್ ಅವರು ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಒಂದ್ ರೀತಿಯಾಗಿ ದೊಡ್ಡ ಇನ್ಸ್ಪಿರೇಷನ್ ಅವರು ಕೂಡ ಅಂತಾನೆ ಹೇಳ್ಬೋದು. ಮಕ್ಕಳ ಜೊತೆ ಬಂದ್ಬಿಟ್ಟು ದರ್ಶನವನ್ನ ಪಡೆದುಕೊಂಡು ಹೋದ್ರು. ಅದರ ಜೊತೆಗೆ ಇವತ್ತು ಸ್ಮಿತಾ ಏನಂತ ಅಂದ್ರೆ ಇಂಪಾರ್ಟೆಂಟ್. ಧನ್ಯವಾದ ರೋಜಾ ಮಾಹಿತಿಗಾಗಿ. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಇವತ್ತು ನಗು ಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಹೀಗಾಗಿ ದೊಡ್ಡ ಮನೆಯ ಕುಟುಂಬಸ್ಥರು ಹಾಗೆ ಅಪ್ಪು ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಪುನೀತ್ ಸಮಾಧಿಗೆ ಇದೀಗ ಅವರ ಪತ್ನಿ ಅಶ್ವಿನಿ ಹಾಗೆ ಮಕ್ಕಳು ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ಅಪ್ಪು ಸಮಾಧಿಗೆ ನಮನವನ್ನ ಸಲ್ಲಿಸಿದ್ರು. ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಮಕ್ಕಳಾದ ಧೃತಿ ವಂದಿತಾ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಂಠೀರವ ಸ್ಟುಡಿಯೋದ ಹೊರಗು ಒಳಗು ಅಪ್ಪು ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಸ್ವಲ್ಪ ಕೂತ್ಕೊಳ್ಳಿ ಸರ್. ಸ್ವಲ್ಪ ಕೂತ್ಕೊಳ್ಳಿ ಸರ್. ಸರ್ ಸ್ವಲ್ಪ ಮುಂದೆ, ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಸ್ವಲ್ಪ ಸೈಡ್. ಸರ್ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್. ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೋಜಾ ನೇರ ಸಂಪರ್ಕದಲ್ಲಿರ್ತಾರೆ ಸ್ಥಳದಿಂದ. ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಹಾಗೆ ಅಭಿಮಾನಿಗಳ ಸಡಗರ ಯಾವ ರೀತಿ ಇದೆ ವಿವರಿಸ್ತಾ ಹೋಗ್ತಾರೆ. ರೋಜಾ, ನನ್ನ ಧ್ವನಿ ತಲುಪ್ತಾ ಇದ್ರೆ ಅಪ್ಪು 50ನೇ ಜನ್ಮ ದಿನಾಚರಣೆ, ಅಪ್ಪು ಜೊತೆಲಿ ಇಲ್ಲ ಅನ್ನೋ ಭಾವನೆ ಅಂತೂ ಅಭಿಮಾನಿಗಳಲ್ಲಿ ಕಂಡು ಬರ್ತಾ ಇಲ್ಲ. ಅದೇ ಸಂಭ್ರಮ, ಅದೇ ಸಡಗರ, ಜೊತೆಗೆ ಕುಟುಂಬಸ್ಥರು ಕೂಡ ಇದೀಗ ಆಗಮಿಸಿದ್ದಾರೆ. ಕಂಠೀರವ ಸ್ಟುಡಿಯೋಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಏನು ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಂತೂ. ಅಭಿಮಾನಿಗಳ ಸಾಗರನೇ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಹೂಗುಚ್ಛಗಳನ್ನ ತರ್ತಾ ಇದ್ದಾರೆ. ಗುಲಾಬಿ ಹೂ